ಭವ್ಯಗೆ ಐ ಲವ್ ಯು ಎಂದ ತ್ರಿವಿಕ್ರಮ್. ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಎಷ್ಟು ಗೆಳೆತನ ಇದೆ, ಅದು ಯಾವ ರೀತಿಯಲ್ಲಿ ಇದೆ ಎಂಬುದನ್ನ ಮತ್ತೆ ವಿವರಿಸಿ ಹೇಳಬೇಕಿಲ್ಲ. ಈ ಮೊದಲು ಭವ್ಯಗೆ ತ್ರಿವಿಕ್ರಮ್ ಅವರು ಪ್ರಪೋಸ್ ಕೂಡ ಮಾಡಿದ್ರು. ಹೊರಹೋದ ಬಳಿಕ ಆ ಬಗ್ಗೆ ಯೋಚಿಸೋಣ ಎಂದು ಭವ್ಯ ಅವರು ನೇರವಾಗಿ ಹೇಳ್ಕೊಂಡಿದ್ರು. ಈಗ ಭವ್ಯ ಗೌಡ ಅವರಿಗೆ ಪತ್ರ ಬರೆದು ತಮ್ಮ ಮನದಾಳದ ಮಾತನ್ನ ತ್ರಿವಿಕ್ರಮ್ ಅವರು ಹೇಳ್ಕೊಂಡಿದ್ದಾರೆ. ನಿನ್ನೆಯ ಎಪಿಸೋಡ್ ಸಾಕಷ್ಟು ಗಮನ ಸೆಳೆದಿದೆ. ಸ್ಪರ್ಧಿಗಳ ಎದುರು ಭವ್ಯಗೆ ಐ ಲವ್ ಯು ಎಂದು ತ್ರಿವಿಕ್ರಮ್ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಚಟುವಟಿಕೆ ಒಂದನ್ನ ನೀಡಲಾಗಿತ್ತು. ಈ ಚಟುವಟಿಕೆ ಪ್ರಕಾರ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳು ಎಲ್ಲಾ ಸ್ಪರ್ಧಿಗಳಿಗೆ ಪತ್ರ ಬರೆದು ಒಳ್ಳೆಯ ಮಾತುಗಳನ್ನ ಹೇಳಬೇಕು. ಇದಕ್ಕಾಗಿ ರೆಸಾರ್ಟ್ ಮಾದರಿಯ ಸೆಟ್ ಕೂಡ ಹಾಕಿದ್ರು ಬಿಗ್ ಬಾಸ್. ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ವೇಳೆ ಭವ್ಯ ಅವರಿಗೆ ತ್ರಿವಿಕ್ರಮ್ ಪತ್ರ ಬರೆದಿದ್ದಾರೆ. ಭಾವನೆಗಳ ಮಹಾಪುರ ನೀನು, ಕನಸುಗಳ ಶಿಖರ ನೀನು, ಸಾಧನೆಗಳ ಚೀಲವನ್ನು ನೀರು ಕುಡಿದಷ್ಟೇ ಸಲೀಸಾಗಿ ಹೊತ್ತು ಸಾಗುತ್ತಿರುವ ಸ್ಮಾಲ್ ಸಾಧಕಿ ನೀನು, ಕಷ್ಟ ಎಂಬ ಕೆಸರಿನಲ್ಲಿ ಅರಳಿದ ಕಮಲ ನೀನು, ತಂದೆ ತಾಯಿಗೆ ಗಂಡು ಮಗ ನೀನು, ಗೆಳೆಯರಿಗೆ ರೌಡಿ ಬೇಬಿ ನೀನು, ಕನ್ನಡಿಗರ ಮನಗೆದ್ದ ಗೀತಾ ನೀನು, ಜಗತ್ತು ಬೇಕಾದ್ದು ಹೇಳಿ, ನನ್ನ ನಿನ್ನ ಗೆಳೆತನ ಕಲುಷಿತವಾಗದಿರಲಿ, ಯಾರು ಏನಾದ್ರೂ ಹೇಳಿಕೊಳ್ಳಲಿ, ಐ ಲವ್ ಯು ಪನ್ನಿಕುಟ್ಟಿ ಎಂದು ತ್ರಿವಿಕ್ರಮ್ ಪತ್ರದಲ್ಲಿ ಹೇಳಿದ್ದಾರೆ. ಈ ಪತ್ರ ನೋಡಿದ ಭವ್ಯ ಅವರು ಸಖತ್ ಖುಷಿ ಪಟ್ರು. ಇಷ್ಟು ದಿನ ಎಲ್ಲಿದ್ರಿ ಎಂದು ನೇರವಾಗಿ ಕೇಳಿದ್ರು. ಇದೆಲ್ಲ ವೋಟ್ ಪಡೆಯಲು ಮಾಡಿದ ತಂತ್ರ ಎಂದು ಹನುಮಂತಗೆ ಅನ್ಸಿರಬಹುದು. ಇದಕ್ಕಾಗಿ ಅವರು ಏನಾಡ್ತೀರಿ ಆಟನ ಎಂದ್ರು. ಈ ಮಾತನ್ನ ಕೇಳಿ ಎಲ್ರೂ ನಕ್ರು. ಭವ್ಯ ಗೌಡಗೆ ಮೊದಲು ತ್ರಿವಿಕ್ರಮ್ಗೆ ಅವರನ್ನ ನೋಡಿದಾಗ ಈ ವ್ಯಕ್ತಿ ಸಖತ್ ಒರಟ ಎಂದುಕೊಂಡಿದ್ರಂತೆ. ಆದರೆ ದಿನ ಕಳೆದಂತೆ ಅವರ ಜೊತೆಯೇ ಒಳ್ಳೆಯ ಬಾಂಡಿಂಗ್ ಬೆಳೀತು. ನನ್ನ ಮಗಳಿಗೆ ಅಪ್ಪ ಆಗಿ ಅಮ್ಮ ಆಗಿ ನೀನು ಉಳಿದಿದ್ದೀಯಾ ಎಂದು ಭವ್ಯ ಅವರ ಅಮ್ಮ ತ್ರಿವಿಕ್ರಮ್ಗೆ ಹೇಳಿದ್ರು. ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಈಗ ಒಳ್ಳೆಯ ಬಾಂಡಿಂಗ್ ಬೆಳೆದಿದೆ. ಇದು ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕವೂ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದ್ ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.